ಅಮೆರಿಕದ ಕಣ್ಣಿಗೆ ಬೀಳಲ್ಲ ಖಮೇನಿ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ. ಇರಾನ್ ಸುಪ್ರೀಂ ಲೀಡರ್ ಖಮೇನಿಗೆ ಭಾರೀ ಭದ್ರತೆ. ಅಮೆರಿಕ ಕಣ್ಣಿಗೆ ಬೀಳಲ್ಲ ಖಮೇನಿ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ. ಇರಾನ್ ಸುಪ್ರೀಂ ಲೀಡರ್ ಖಮೇನಿಗೆ ಭಾರೀ ಭದ್ರತೆ. ಅತ್ಯಂತ ಸುರಕ್ಷತಾ ಬಂಕರ್ನಲ್ಲಿ ತಲೆಯನ್ನ ಮರೆಸಿಕೊಂಡಿರುವಂತಹ ಖಮೇನಿ. ಯಾವುದೇ ಸಿಗ್ನಲ್ ಸಿಗದ ಪ್ರದೇಶದಲ್ಲಿ ಇರಾನ್ನ ಸುಪ್ರೀಂ ಖಮೇನಿ ಇರುವಂತಹ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ಗೆ ನಿರ್ಬಂಧ. ಖಮೇನಿ ಸಂಪರ್ಕದಲ್ಲಿ ಕೇವಲ 3 ಲೀಡರ್ಸ್. ಆ 3 ಮಂದಿ ಬಿಟ್ಟು ಇತರರೆಲ್ಲರಿಗೂ ಕೂಡ ಖಮೇನಿ ಸಿಗ್ತಾ ಇಲ್ಲ. ಅಮೆರಿಕದ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳಿ ಖಮೇನಿ ಎಚ್ಚರಿಕೆಯನ್ನ ವಹಿಸ್ತಾ ಇರುವಂತದ್ದು. ಎಲೆಕ್ಟ್ರಿಕಲ್ ಸಂಪರ್ಕನೇ ಇಲ್ಲ. ಖಮೇನಿ ಎಲ್ಲಿ ತಲೆ ಮರೆಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಅಮೆರಿಕ ಕಣ್ಣಿಗೆ ಬಿದ್ದರೆ ಬಿಡಲ್ಲ ಗೊತ್ತಾಗ್ಬಿಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಖಮೇನಿ ತಲೆಮರೆಸಿಕೊಂಡಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟಿರೋದು ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿರುವಂತಹ ಪ್ರಮುಖರಿಗೆ ತಲೆ ಕೆಟ್ಟಿದೆ. ಹೌದು, ತಲೆ ಕೆಡಿಸುವಂತೆ ಮಾಡಿದೆ. ಇರಾನ್ ಸುಪ್ರೀಂ ಲೀಡರ್ ಆಗಿರುವಂತಹ ಖಮೇನಿಗೆ ಈಗ ಭಾರೀ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಖಮೇನಿಯ ಮೇಲೆ ದ್ವೇಷವನ್ನು ಸಾಧಿಸಲಿಕ್ಕೆ ಬೇರೆ ಯಾವುದೋ ರೂಪದಲ್ಲಿ ಬೇರೆ ಯಾವುದೋ ರಾಷ್ಟ್ರಗಳು ಇಸ್ರೇಲ್ ಮುಖಾಂತರ ಬಂದ್ರೆ ಖಮೇನಿಯ ಕಥೆಯನ್ನ ಮುಗಿಸಿಬಿಡ್ತಾರೆ ಅಂತ ಹೇಳಿ ಇರಾನ್ನ ಸುಪ್ರೀಂ ಲೀಡರ್ ಆಗಿರುವಂತಹ ಖಮೇನಿಗೆ ಅಲ್ಲಿ ಭಾರೀ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಅತ್ಯಂತ ಸುರಕ್ಷಿತ ಬಂಕರ್ನಲ್ಲಿ ತಲೆಮರೆಸಿಕೊಂಡಿರುವಂತಹ ಖಮೇನಿ ಯಾವುದೇ ಸಿಗ್ನಲ್ ಸಿಗದಂತಹ ಒಂದು ಪ್ರದೇಶದಲ್ಲಿ ಖಮೇನಿ ಸುಪ್ರೀಂ ಇದ್ದಾರೆ. ಇರಾನ್ನ ಸುಪ್ರೀಂ ಖಮೇನಿ ಯಾರಿಗೂ ಕಾಣದೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇರುವಂತೆ ಯಾವುದೋ ಬಂಕರ್ನ ಒಳಗಡೆ ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಇಲ್ಲದೆ 3-4 ಲೀಡರ್ಗಳ ಜೊತೆಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.